त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वमेव सर्वं मम देव देवा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। खानिलाज्ञब्धरित्र्यन्तं षट्फणीवोद्यतं यतः ध्वान्तच्चिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने। नमो नमः सद्गुरुपादुकाभ्याम्। भगवद्भक्तರು तत्व जिज्ञासु साधकರು सद्गुरु ಭಕ್ತರು ವೇದಾಂತ ಚಿಂತಕರು ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ. ನಿನ್ನೆ ದಿವಸ
ಪೌರ್ಣಮಾಸ್ಯ. ಇಂದು ಕೃಷ್ಣ ಪಕ್ಷದಲ್ಲಿ ಪ್ರಾರಂಭದ ಮೊಟ್ಟ ಮೊದಲನೇ ತಿಥಿ. ವಾರ ಗುರುವಾರ. 2025 ಇಸ್ವಿಯಲ್ಲಿ ನವೆಂಬರ್ ಮಾಹೆಯಲ್ಲಿ 6ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಹೆಸರೇ ಆನಂದವಾಗಿದೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಸನ್ಯಾಸದಿಂದ ಆತ್ಮಜ್ಞಾನದಿಂದ ಉಂಟಾಗುವ ಫಲ ನೈಷ್ಕರ್ಮ್ಯ ಸಿದ್ಧಿ. ಆ ನೈಷ್ಕರ್ಮ್ಯ ಸಿದ್ಧಿಯ ಸ್ವರೂಪವನ್ನ ತಿಳಿಸುವುದಕ್ಕಾಗಿ ಭಗವಾನ್ ಸ್ವರೇಶ್ವರಾಚಾರ್ಯರಿಂದ ರಚಿತವಾಗಿರುವ ಅದ್ಭುತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ. ಇದರಲ್ಲಿ 2ನೇ ಅಧ್ಯಾಯ 113ನೇ ಶ್ಲೋಕವನ್ನು ನೋಡೋಣ. 2ನೇ ಅಧ್ಯಾಯದಲ್ಲಿ 113ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಿತ್ಯಾವಗತಿ ರೂಪತ್ವಾತ್ ಕಾರಕಾದಿರ್ನ ಚಾತ್ಮನಃ ಅಸ್ಥೂಲಂ ನೇತಿ ನೇತೀತಿ ನ ಜಾಯತ ಇತಿ ಶ್ರುತಿಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಒಂದಕ್ಕಿಂತ ಮತ್ತೊಂದು ಶ್ಲೋಕ, ಪ್ರತಿ ಶ್ಲೋಕ ರಸೋದಯ. ಯಥೋಕ್ತಾರ್ಥ ಪ್ರತಿಪತ್ತಿ ದೃಢಿಮ್ನೆ ಶುಚ್ಯುದಾಹರಣೋಪನ್ಯಾಸ. ಪ್ರತಿಯೊಂದು ಶ್ಲೋಕಕ್ಕೂ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಾವೇ ಅವತರಣಿಕಾ ವಾಕ್ಯವನ್ನು ಬರೀತಾರೆ. ಸಂಬಂಧೋಕ್ತಿ ಅಂತ ಹೆಸರು. ಸಂಬಂಧೋಕ್ತಿ, ಸಂಬಂಧ ವಾಕ್ಯ, ಅವತರಣಿಕಾ ವಾಕ್ಯ, ಪೀಠಿಕಾ ವಾಕ್ಯ ಎಲ್ಲವೂ ಒಂದೇ. ಶಾಂಕರ ಭಾಷ್ಯವಾದರೆ ಅವತರಣಿಕಾ ಭಾಷ್ಯ, ಸಂಬಂಧ ಭಾಷ್ಯ ಅಂತ ಕರಿತೇವೆ. ಇದು ವಾರ್ತಿಕವಾದ್ದರಿಂದ ಭಾಷ್ಯ ಅಂತ ಹೇಳುವುದು ಬೇಡ, ಅವತರಣಿಕಾ ವಾಕ್ಯ. ಯಥೋಕ್ತಾರ್ಥ ಪ್ರತಿಪತ್ತಿ ದೃಢಿಮ್ನೆ ಶುಚ್ಯುದಾಹರಣೋಪನ್ಯಾಸ. ಯಥೋಕ್ತ ಅರ್ಥ ಪ್ರತಿಪತ್ತಿ ದೃಢಿಮ್ನೆ ಶ್ರುತಿ ಉದಾಹರಣ ಉಪನ್ಯಾಸ. ಇಲ್ಲಿಯವರೆಗೆ ನಾವು ಯಾವ ವಿಚಾರವನ್ನ ಹೇಳಿದ್ದೇವೆಯೋ ಯಥೋಕ್ತ, ಎಷ್ಟು ಸುಂದರವಾಗಿ ಆತ್ಮಾನಾತ್ಮ ವಿವೇಕವನ್ನ ಮಾಡಿಸುತ್ತಾ ಆತ್ಮನು ತಾನೇ, ಆತ್ಮನು ಅವಗತ್ಯ ಸ್ವರೂಪನಾಗಿದ್ದಾನೆ, ಅನಾತ್ಮವೆಲ್ಲವೂ ಕೂಡ ಅವಿದ್ಯಾ ಕಲ್ಪಿತವಾಗಿರುವ ಇಂದ್ರಜಾಲ ಸಮಾನ ಎನ್ನುವುದನ್ನು ತಿಳಿಸುತ್ತಾ ಆ ಆತ್ಮನೇ ನೀನು. ಇದು ಸಂಶೋಧಿತ ತ್ವಂ ಪದಾರ್ಥ ಸತತ್ವಂ. ವಿಚಾರ ಮಾಡ್ತಾ ಹೊರದೆ ನಾನು ನಾನು ಅಂತ ಹೇಳ್ತಾ ಇದ್ದೇವಲ್ಲ, ನೀನು ಅಂತ ಹೇಳ್ತಾ ಇದ್ದೇವಲ್ಲ, ಇದು ಅಸಂಸಾರಿಯಾದ ಬ್ರಹ್ಮ ತತ್ವವೇ ಎನ್ನುವುದನ್ನು ತಿಳಿಸಿದ್ದಾರೆ. ಇಂಥ ಸಂದೇಶಗಳನ್ನ ಪ್ರತಿ ದಿವಸ ಕಿವಿಗಳಿಂದ ಕೇಳ್ತಾ ಇದ್ದರೆ ಎಷ್ಟು ಆನಂದವಾಗುತ್ತೆ. ಯಥೋಕ್ತಾರ್ಥ, ಹಿಂದೆ ಹೇಳಿರುವಂತಹ ಅರ್ಥದ ಪ್ರತಿಪತ್ತಿ ಜ್ಞಾನ, ಏನ್ ಹೇಳಿದ್ದಾರೋ ಅದರ ಜ್ಞಾನ ಉಂಟಾಗಬೇಕು. ಉಪದೇಶ ಮಾಡಿದ್ದಾರೆ, ನಾವು ಕೇಳ್ತಾ ಇದ್ದೇವೆ, ಅರ್ಥವಾಗಬೇಕು. ಅದು ದೃಢಿಮ್ನೆ ಭದ್ರವಾಗುವುದಕ್ಕಾಗಿ ಹಿಂದೆ ನಾವು ಹೇಳಿರುವ ವಿಷಯ ನಿಮಗೆ ಚೆನ್ನಾಗಿ ತಿಳಿಯಬೇಕು ಅಂತೇಳಿ ಭದ್ರಪಡಿಸುವುದಕ್ಕಾಗಿ ಶುಚ್ಯುದಾಹರಣಂ, ಶ್ರುತಿಗಳ ಉದಾಹರಣೆ ಮಾಡ್ತಾ ಇದ್ದಾರೆ. ಶ್ರುತಿಗಳಲ್ಲಿಯೂ ಇದನ್ನೇ ಹೇಳಿದೆ. ಇದಕ್ಕೆ ಹೆಸರು ಶ್ರೌತ ದರ್ಶನಂ. ನಮ್ಮದು ಸಾಂಖ್ಯಾದಿಗಳಂತೆ
ಕೇವಲ ತರ್ಕ ದರ್ಶನವಲ್ಲ, ಯುಕ್ತಿ ದರ್ಶನವೂ ಅಲ್ಲ, ಶ್ರುತಿ ದರ್ಶನ, ಶೌತ ದರ್ಶನ. ನಾವೇನ್ ಹೇಳಿದ್ದೇವೆಯೋ ಅದಕ್ಕೆ ಶೌತ ಪ್ರಾಮಾಣ್ಯವೂ ಉಂಟು. ಆದ್ದರಿಂದ ಮುಮುಕ್ಷು ಜನಗಳು ನಾವು ಹೇಳಿರುವಂತಹ ವಿಷಯವನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಅವರಿಗೆ ಆತ್ಮಜ್ಞಾನ ಉಂಟಾಗಿ ಮುಕ್ತರಾಗುತ್ತಾರೆ. ಪುನರ್ಜನ್ಮವಿಲ್ಲ. ಯಾರಿಗೆ ಪುನರ್ಜನ್ಮ ಬೇಡ ಅಂತಿದೆಯೋ ಅಂಥ ಧೀರರು, ವೀರರು, ವಿವೇಕಿಗಳು, ಮಹಾ ಮೇಧಾವಿಗಳು ವೇದಾಂತ ಬರುವರೆ. ಯಾರಿಗೆ ಆರೋಗ್ಯ ಸಾಕು, ಹಣ ಸಾಕು, ಕೀರ್ತಿ ಸಾಕು ಅಂತಿದೆಯೋ ಅಂತವರು ಕಥೆ ಕಾದಂಬರಿ ಒಂದೊಂದು ಕಾಲ ಹಾಕ್ಬೋದು. ಯಾರು ನಿಜವಾದ ಮುಮುಕ್ಷುಗಳು, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಯತೆ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ನಾನೇ ಪ್ರಶ್ನೆ ಹಾಕೋಬೇಕು, ನನಗೆ ಅಭ್ಯುದಯ ಬೇಕಾ, ನಿಶ್ರೇಯಸ್ಸು ಬೇಕಾ, ಭೋಗಗಳು ಬೇಕಾ, ಮೋಕ್ಷ ಬೇಕಾ? ಭೋಗದಲ್ಲಿ ಯಾವಾಗಲೂ ತಾರತಮ್ಯ, ಗಲಾಟೆ, ಕಿತ್ತಾಟ, ಮನಸ್ತಾಪಿದ್ದದ್ದೆ. ಎಲ್ಲಿ ಬೇಕಾದ್ರೆ ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ. ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತ ರೀತಿ ಬಿಟ್ಟು ಶಂಕರಾಚಾರ್ಯ. ಇದು ಮನುಷ್ಯರಿಗೆ ವಿವೇಕ ಬರಬೇಕಾದರೂ ಕೂಡ ಸದ್ಗುರುವಿನ ಅನುಗ್ರಹ, ದೈವಾನುಗ್ರಹ. 98 ವರ್ಷ ವಯಸ್ಸಾಗಿದೆ, 8 ಜನ ಮಕ್ಕಳಿದ್ದಾರೆ, ಒಬ್ಬರು ತಾತನ ಮಾತಾಡ್ತಾ ಇಲ್ಲ. 28 ಜನ ಮೊಮ್ಮಕ್ಕಳಿದ್ದಾರೆ, 14 ಜನ ಬರಿ ಮಕ್ಕಳಿದ್ದಾರೆ. ಯಾರಿಗೂ ತಾತ ಬೇಡ. ಆದರೂ ಕೂಡ ತಾತನ ಮನಸ್ಸಿನಲ್ಲಿ ಇವನ್ಗೆ ಆಸ್ತಿ ಮಾಡಬೇಕು, ಮರಿಮಗನಿಗೆ ಆಸ್ತಿ ಮಾಡಿ ಸಾಯ್ಬೇಕು ಅಂತಿದೆಯೇ ಹೊರತು ನಾವು ಕೃತಾರ್ಥರಾಗಬೇಕು, ಪುನಃ ಹುಟ್ಟುವುದು ಬೇಡ. ಸಾಕ್ಷಾತ್ ಬ್ರಹ್ಮದೇವನೇ ಬಂದು ಹೇಳ್ತಾನೆ, ಎಲೆಯ ನಿಜವಾಗಿ ಹೇಳು, ಎದೆ ಮುಟ್ಟು ಹೇಳು, ನಿನಗೆ ಮೋಕ್ಷ ಬೇಕಾ, ಅಭ್ಯುದಯ ಬೇಕಾ? ಮೋಕ್ಷವೆಂದರೇನು? ಪುನಃ ಹುಟ್ಟದಂತ ಸ್ವರೂಪ, ಜನ್ಮ ಬಂಧನದಿಂದ ಬಿಡುಗಡೆಗೆ ಅದು ಬೇಕಾ? ಅಥವಾ ಅಭ್ಯುದಯ ಬೇಕಾ? ಒಳ್ಳೆ ಅರಮನೆ, ಕೋಟಿಗಟ್ಟಲೆ ಹಣ, ಅತ್ಯಂತ ಸುಂದರವಾಗಿರುವಂತ ಪತ್ನಿ, ಮಕ್ಕಳು ಬೇಕಾ ಅಂದ್ರೆ ಭಗವಂತನ ಮಾಯೆ. ನನಗೆ ಮೋಕ್ಷ ಬೇಡ, ಅಭ್ಯುದಯವೇ ಬೇಕು ಅಂತ ಹೇಳ್ತಾನೆ. ಆದರೆ ಕಶ್ಚಿತ್ ಧೀರ, ರಮಣ ಮಹರ್ಷಿಗಳಂತ, ಸಚ್ಚಿದಾನಂದೇಂದ್ರ ಸರಸ್ವತಿ ಪ್ರಭುಗಳಂತ ಮಹಾತ್ಮರೇ ತಪ್ಪ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳಿ. ಮಾನವನಾಗಿ ಹುಟ್ಟಿದ ಮೇಲೆ ಬರೀ ಹಣಕಾಸು, ಊಟ ತಿಂಡಿ ಅದನ್ನು ಕೂತ್ಕೊಂಡ್ರೆ ಏನೂ ಸುಖವಿಲ್ಲ, ಪುನಃ ಹುಟ್ಟಬೇಕಾಗತ್ತೆ. ಯೋನಿ ಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನ ತಾನು ಮನ್ಯೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ. ಪುನಃ ಹುಟ್ಟುವುದು ಗ್ಯಾರಂಟಿ. ಏನಾಗಿ ಹುಟ್ಟುತ್ತೇವೆ ಎನ್ನುವುದು ಗೊತ್ತಿಲ್ಲ. ಹುಟ್ಟಿದ ಮೇಲೆ ಸರಿ ಯಥಾಪೂರ್ವಂ ನಾ ಪುನಃ ಹುಟ್ಟಿದೆ, ಯಾರ ಮಗನಾಗಿ ಹುಟ್ಟಿದೆ, ಹುಟ್ಟಿದ ಮೇಲೆ ಅದೇ ಪ್ರೀ ನರ್ಸರಿ, ಮಾಂಟೆಸರಿ, LKG, UKG, ದಿಟ್ಟೋ, SSLC, BE, ಆಮೇಲೆ MS ಕೆಲಸ ಮಾಡ್ದ. ಏನ್ ಪ್ರಯೋಜನ? ಪುನಃ ಹುಟ್ಟಬೇಕಾ? ಪುನಃ ಸಾಯ್ಬೇಕಾ? ಹುಟ್ಟುವುದು ಸಾಯುವುದು ಎನ್ನುವ ಸಂಸಾರ ಬಂಧನದಿಂದ ತಪ್ಪಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡುತ್ತಿರುವ ಧೀರನೇ ಮುಮುಕ್ಷು. ಆ ಮುಮುಕ್ಷುಗಳಿಗೆ ಭಗವಾನ್ ಗೌಡಪಾದಾಚಾರ್ಯರು, ಭಗವಾನ್ ಶಂಕರರು, ಭಗವಾನ್ ಸ್ವದೇಶ್ವರಾಚಾರ್ಯರು, ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವಾನ್ ರಮಣ ಮಹರ್ಷಿಗಳು ದಾರಿ ತೋರಿಸಿದ್ದಾರೆ. ಆ ದಾರಿ ಎಂತಹದ್ದು? ವಿವೇಕದ ದಾರಿ,
ವಿಚಾರ ಪ್ರಧಾನವಾದ ದಾರಿ, ವಸ್ತು ತಂತ್ರಜ್ಞಾನದ ದಾರಿ, ಅದನ್ನ ಹೇಳ್ತಾ ಇದ್ದಾರೆ. ಯಥೋಕ್ತಾರ್ಥ ಪ್ರತಿಪತ್ತಿ ದೃಢಿಮ್ನೆ. ಇದು ದೃಢಿಮನ್ ಶಬ್ದ, ನಕಾರ ಅಂತಹ ಪುಲ್ಲಿಂಗ. ದಢಿಮನ್ ಶಬ್ದ ದಢಿಮಾ, ದಢಿಮಾನೋ ದಢಿಮಾನ, ದಢಿಮಾನಂ ದಢಿಮಾನೋ ದಢಿಮಾನ, ದಢಿಮ್ನ ತೃತೀಯ ಏಕವಚನ. ದಢಿಮ್ನೆ ಚತುರ್ಥಿಗೆ ಭದ್ರಪಡಿಸುವುದಕ್ಕಾಗಿ, ಇನ್ನು ಹೇಳಿರುವುದನ್ನ ಗಟ್ಟಿ ಮಾಡುವುದಕ್ಕಾಗಿ. ಈಗ ಶ್ರುತ್ಯುದಾಹರಣಂ, ಇದೇ ವಿಚಾರವನ್ನ ಶ್ರುತಿಗಳನ್ನು ಹೇಳಿದ್ದಾನೆ. ನೋಡಿ, ನಾವು ವಿಚಾರದಿಂದ ವಿವೇಕದಿಂದ ಒಂದು ವಿಚಾರವನ್ನು ತಿಳ್ಕೊಂಡ್ವಿ. ಇದು ನಮ್ಮ ಮಟ್ಟಿನ ವಿಚಾರವಲ್ಲ. ಈ ವಿಚಾರವನ್ನ ಶ್ರುತಿಗಳಲ್ಲಿಯೂ ಹೇಳಿದ್ದಾರೆ. ಒಂದು ಶ್ರೌತ ಪ್ರಾಮಾಣ್ಯ, ಮತ್ತೊಂದು ಶ್ರೌತ ತರ್ಕ, ಮತ್ತೊಂದು ಬಾ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅದ್ಭುತ ಸಂಶೋಧನೆ ಅಂದ್ರೆ ಶಾಂಕರಾದ್ವೈತ ವೇದಾಂತ ದರ್ಶನವು ಅನುಭವ ಪ್ರಧಾನವಾಗಿದೆ. ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ್ಚ ಬ್ರಹ್ಮಜ್ಞಾನಸ್ಯ. ಶಾಂಕರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮಜ್ಞಾನವು, ಅದ್ವೈತಾತ್ಮಜ್ಞಾನವು ಕೇವಲ ಶೌತ ಪ್ರಾಮಾಣ್ಯದ ಮೇಲೆ ನಿಂತುಕೊಂಡಿಲ್ಲ, ಕೇವಲ ಯುಕ್ತಿಯ ಮೇಲೆ ನಿಂತ್ಕೊಂಡಿಲ್ಲ, ಅನುಭವದಲ್ಲಿ. ಶ್ರುತಿ, ಯುಕ್ತಿ, ಅನುಭವ, ಈ ಮೂರನ್ನೂ ಕೂಡ ಮೇಳನ ಮಾಡಿಕೊಂಡು ಸಮನ್ವಯ ಮಾಡಿಕೊಂಡಿದ್ದಂತಹ ಮಹಾತ್ಮರು ಭಗವಾನ್ ರಮಣರು, ಭಗವಾನ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನನಗೆ ಯಾಕೋ ರಮಣರ ಮೇಲೆ ತುಂಬಾ ಪ್ರೀತಿ. ರಮಣರು ಬ್ರಹ್ಮಜ್ಞಾನಿಗಳು. 20ನೇ ಶತಮಾನದ ಜೀವನ್ಮುಕ್ತ ಪುಂಗವ ದ್ವಯರು, ಬ್ರಹ್ಮಜ್ಞಾನಿ ವರೇಣ್ಯ ದ್ವಯರು. ಒಬ್ಬರು ರಮಣರು, ಮತ್ತೊಬ್ಬರು ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳು. ಇವತ್ತು ಬದುಕಿದ್ದಾರೆ. ಉಪದೇಶಗಳಿವೆ, ನಾವು ಕೇಳಬೇಕು. ಇಂಥ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನು ಕೇಳದೆ ಕಥೆ ಓದ್ಕೋತಾ ಇದ್ರೆ ಒಳ್ಳೇದಾಗತ್ತಷ್ಟೇ. ಇಲ್ಲಿ ಒಳ್ಳೆಯದಿಗೆ ಎರಡು ಬಿದ್ದು ಹೋಗ್ಬಿಡುತ್ತೆ. ಯಥೋಕ್ತಾರ್ಥ ಪ್ರತಿಪತ್ತಿ ದೃಢಿಮ್ರೆ ಶ್ರುತಿ ಉದಾಹರಣೋಪನ್ಯಾಸ. ಈಗ ಶ್ರುತಿಯ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಿತ್ಯಾವಗತಿ ರೂಪತ್ವಾತ್ ಕಾರಕಾದಿರ್ನ ಚಾತ್ಮನಃ ಅಸ್ಥೂಲಂ ನೇತಿ ನೇತೀತಿ ನ ಜಾಯತ ಇತಿ ಶ್ರುತಿ ಎಂಬ ಪದಚ್ಛೇದ ಮಾಡ್ತೇನೆ ನೋಡ್ಕೊಳ್ಳಿ. ನಿತ್ಯಾವಗತಿ ರೂಪತ್ವಾತ್ ಕಾರಕಾದಿ ನ ಚ ಆತ್ಮನಃ ಅಸ್ಥೂಲಂ ನ ಇತಿ ನ ಇತಿ ಹತ್ತು ಇತಿ ನ ಜಾಯತೆ ಇತಿ ಶ್ರುತಿ. 15 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಬಹಳ ಜ್ವರ ಇದು. ಯಾವ ಜನ್ಮದ ಪುಣ್ಯವೋ ಗುರುಗಳ ಅನುಗ್ರಹವೋ ಪ್ರತಿ ದಿವಸ 16 ಜನಗಳಿಗೆ ವೇದಾಂತ ವಿಚಾರವನ್ನ ತಿಳಿಸುವಂತಹ ಸೌಭಾಗ್ಯ ನನ್ನದಾಗಿದೆ. ಜೊತೆ ಒಂದು ಪುಸ್ತಕ ವೇದಾಂತವನ್ನು ಕುರಿತು ಬರೀಬೇಕು ಅಂದ್ರೆ ಚುರುಕಾಗಿದ್ ಮನಸ್ಸು. ಯಾಕೆ? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತ ಶಾಸ್ತ್ರ, ಅದರಲ್ಲೂ ಶಾಂಕರ ಭಾಷ್ಯ, ಅಬ್ಬಾ ಅದ್ಭುತವಾದ ಮುಮುಕ್ಷುಗಳಿಗೆ ಆಸ್ತಿ. ಅನ್ವಯ ಹೇಳ್ತೇನೆ. ಚ ನಿತ್ಯಾವಗತಿ ರೂಪತ್ವಾತಿ ಆತ್ಮನಃ ಕಾರಕಾದಿ ನ ಅಸ್ತಿ. ಕ್ರಿಯಾಪದ ಜೋಡಿಸ್ಕೊಂಬಿಡಿ. ಕಾರಕಾದಿ
ನ ಅಸ್ತಿ ನ ವಿದ್ಯತೆ. ಅಸ್ಥೂಲಂ ನೇತಿ 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 ನೇತೀತಿ ನ ಜಾಯತೆ ಇತಿ ಚ ಶ್ರುತಿ ಅಸ್ತಿ. ಮೂರು ಶ್ರುತಿಗಳು ಕೋಟ್ ಮಾಡ್ತಾ ಇದ್ದಾರೆ. ಆತ್ಮನಿಗೆ ಯಾವ ಕಾರಕಗಳ ಸಹಾಯವೂ ಬೇಕಾಗಿಲ್ಲ. ಪುಸ್ತಕಕ್ಕೆ ಕಾರಕ ಸಹಾಯ ಬೇಕು, ಸೂರ್ಯ ಚಂದ್ರಾದಿಗಳಿಗೆ ಕಾರಕಗಳ ಸಹಾಯ ಬೇಕು, ದೇವತೆಗಳಿಗೆ ಕಾರಕ ಸಹಾಯ ಬೇಕು, ದೇವೇಂದ್ರನಿಗೆ ಕಾರಕ ಸಹಾಯ ಬೇಕು, ಹಿರಣ್ಯಗರ್ಭನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾರಕ ಸಹಾಯ ಬೇಕು. ಕಾರಕ ಅಂದ್ರೇನು? ಪ್ರಮಾತ ಪ್ರಮಾಣ ಪ್ರಮೇಯ, ಕ್ರಿಯಾಕಾರಕ ಫಲ, ಗ್ರಾಹಕ ಗ್ರಹಣ ಗ್ರಾಹ್ಯ, ಈ ತ್ರಿಪುಟಿ ಬೇಕು. ಕಣ್ಣಿಲ್ಲದೆ ಹೋದರೆ ಸೂರ್ಯ ಕಾಣಿಸುವುದಿಲ್ಲ, ಕಿವಿ ಇಲ್ಲದೆ ಹೋದರೆ ಉಪನ್ಯಾಸ ಕೇಳಲಾಗುವುದಿಲ್ಲ, ಮನಸ್ಸಿಲ್ಲದೆ ಹೋದರೆ ದೇವೇಂದ್ರನನ್ನ ಧ್ಯಾನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಅನಾತ್ಮ ವಸ್ತುಗಳು ಕೂಡ ಕಾರಕಗಳೇ ನಿಂತ್ಕೊಂಡಿವೆ. ಕಾರಕ ಭಾವೇ ಅನಾತ್ಮ ವಸ್ತು ನಾಮ ಭಾವ. ಆದರೆ ಆತ್ಮನಃ ತನಗೆ ಸ್ವತಃ ಸಿದ್ಧನು, ಸ್ವಯಂ ಜ್ಯೋತಿ ಸ್ವರೂಪನು, ಅವಗತ್ಯ ಸ್ವರೂಪನಾಗಿರುವಂತ ಆತ್ಮನಿಗೆ ನ ಕಾರಕಾದಿ ಸಹಾಯ ಅಪೇಕ್ಷತೆ. ನಾನಿದ್ದೇನೆ ಏನ್ ಪ್ರಮಾಣ? ಯಾವ ಪ್ರಮಾಣಗಳು ಬೇಕಾಗಿದೆ? ನಾನು ನಾನೇ ಎನ್ನುವುದನ್ನ ನಾನು ಅನುಭವದಲ್ಲಿ ತಿಳ್ಕೊಂಡೆ. ಕಣ್ಣು ಮುಚ್ಕೊಂಡ್ರು ನಾನಿದ್ದೇನೆ, ಹೌದಾ? ಮನಸ್ಸಿಲ್ಲದೆ ಹೋದರು ನಾನಿದ್ದೇನೆ. ಯಾಕೆ? ಅವಗತಿ ರೂಪತ್ವಾತ್ ಅಲ್ಲ, ನಿತ್ಯಾವಗತಿ ರೂಪತ್ವಾತ್. ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿದ್ದಾನೆ, ಅವಗತ್ಯ ಸ್ವರೂಪನಾಗಿದ್ದ. ಬಹಳ ಒಳ್ಳೆ ಪದ ಅವಗತಿ ಎನ್ನುವ ಶಬ್ದವನ್ನ ಭಾಷ್ಯಕಾರ ಶಂಕರರು ಅನೇಕ ಕಡೆ ಬಳಸ್ತಾರೆ. ಅವಗತ್ಯಂತಂ ಆತ್ಮಜ್ಞಾನಂ, ಅವಗತಿ ಪರ್ಯಂತಂ ಆತ್ಮಜ್ಞಾನಂ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಸೂತ್ರ ಮೊಟ್ಟ ಮೊದಲನೇ ಸೂತ್ರ. ಅಲ್ಲಿ ಜಿಜ್ಞಾಸ ಎನ್ನುವಂತ ಒಂದು ಸಮಸ್ತ ಪದವೇ. ಜ್ಞಾತುಮಿಚ್ಛಾ ಜಿಜ್ಞಾಸ, ಜ್ಞಾತುಂ ಇದು ತನ್ನಂತ ಈ ಬರೀತಂಗ. ಜ್ಞಾತುಮಿತಿ ಅವಗತ ಪರ್ಯಂತಂ ಜ್ಞಾನಂ ತನ್ವಾಚ್ಯಾಯ ಇಚ್ಛಾಯ ಕರ್ಮ. ನೋಡಿ ಆಮೇಲೆ ತಪ್ಪಿದ್ರೆ ತಿರ್ಗೋಣ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೊಟ್ಟ ಮೊದಲನೇ ಸೂತ್ರಕ್ಕೆ ಜಿಜ್ಞಾಸಾ ಶಬ್ದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸನ್ವಾಚ್ಯಾಯ ಜ್ಞಾತುಂ ಸನ್ನಂತ. ಜ್ಞಾತುಂ ಅಂದ್ರೇನು? ತಿಳಿದುಕೊಳ್ಳುವುದಕ್ಕೆ. ತಿಳಿದುಕೊಳ್ಳುವುದು ಅಂದ್ರೇನು? ಅವಗತ್ಯ ಪರ್ಯಂತ ಜ್ಞಾನ, ಅನುಭವದಲ್ಲಿ ನೆಲೆಗೊಳ್ಳುವಂತಹ ಜ್ಞಾನಕ್ಕೆ ಅವಗತ್ಯ ಪರ್ಯಂತ ಎಂದು ಹೆಸರು. ವೇದಾಂತ ಶಾಸ್ತ್ರದಲ್ಲಿ ತಿಳಿಸಿರುವ ಆತ್ಮಜ್ಞಾನ ಅನುಭವ ಜ್ಞಾನವೇ ಹೊರತು ಅಂತ್ಯಗಂತೆ ಸಂತೆ ಸಮಾಚಾರವಲ್ಲ. ಭಾಗವತಾದಿ ಗ್ರಂಥಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳನ್ನ ಬೇಕಾದ ವರ್ಣನೆ ಮಾಡಿ. ಏನ್ ಪ್ರಮಾಣ ಅದಕ್ಕೆ? ಕೇವಲ ಪುರಾಣವೇ ಪ್ರಮಾಣ. ವೇದಾಂತ ಪುರಾಣವಲ್ಲ. ಪುರಾಣ ಅಂತ ಆದ್ರೂ ಆತ್ಮ ಪುರಾಣವಿಲ್ಲ. ಆತ್ಮನಲ್ಲಿ ಯಾವ ಕಾರಕಾದಿ ವ್ಯಾಪಾರಗಳಿಲ್ಲ. ಯಾಕೆ? ನಿತ್ಯ ಅವಗತಿ ಸ್ವರೂಪತ್ವಾತ್. ಆತ್ಮನು ನಿತ್ಯನು ಅವಗತ್ಯ ಸ್ವರೂಪನೂ ಆಗಿದ್ದಾನೆ, ನಿತ್ಯವಾದ ಅವಗತ್ಯ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಅಜ್ಞಾನವನ್ನಾಗಲಿ ಅಂಧಕಾರವನ್ನಾಗಲಿ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸೂರ್ಯನಲ್ಲಾದ್ರೂ ಕತ್ತಲೆ ಹೇಳ್ಬೋದು ನಾವು. ಈಗ ಇಂಡಿಯಾಕ್ಕೆ ಬೆಳಕಾಗಿದೆ, ಅಮೆರಿಕಾದಲ್ಲಿ ಕತ್ತಲೆ. ಅಮೆರಿಕಾಕ್ಕೆ ಬೆಳಕಾಗಿದೆ, ಇಂಡಿಯಾದಲ್ಲಿ ಕತ್ತಲೆ ಅಂತ ಹೇಳ್ಬೋದು. ಆತ್ಮನ ವಿಷಯದಲ್ಲಿ ಸಾಧ್ಯ. ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಗಾಢ ನಿದ್ರೆಯಲ್ಲಿಯೂ ಆತ್ಮನು ಅವಗತ್ಯ ಸ್ವರೂಪನಾಗಿದ್ದ. ಅದ್ಭುತ ಪರಮಾನಂದಕರವಾದಂತಹ ಸಂದೇಶ. ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ
ಮಹಾಂತಂ ದೀಪಮಾತ್ಮಾನಂ ಮತ್ವಾ ಧೀರ ನ ಶೋಚತಿ. ಕಾಠಕೋಪನಿಷತ್ತಿನ ಮಂತ್ರ. ಸುರೇಶ್ವರಾಚಾರ್ಯರ ಒಂದು ವಾಕ್ಯ ಹೇಳ್ತಾರವರು, ಅಸಂಕುಚಿತ ಚಿತ್ಪದ್ಮ ಪ್ರಾಜ್ಞೆ ಸ್ವಪ್ನ ಪ್ರಬೋಧವತಿ ತಥಾ ಅಪ್ರಫುಲ್ಲ ಬೋಧಾಭ್ಯ ಪ್ರಾಜ್ಞವ ಸ್ವಪ್ನ. ಆತ್ಮನ ಅರಿವಿನಲ್ಲಿ ನೋ ಚೇಂಜ್. ಸೂರ್ಯನ ಬೆಳಕಿನಲ್ಲಾದ್ರೂ ವ್ಯತ್ಯಾಸವಾಗಬಹುದು ಆತ್ಮನ. ಆದ್ದರಿಂದ ನಿತ್ಯ ಅವಗತ್ಯ ಸ್ವರೂಪನಾಗಿರುವುದರಿಂದ ಆತ್ಮನನ್ನ ಬೆಳಗುವುದಕ್ಕೆ ಯಾವ ಕಾರಕಗಳು ಬೇಕು. ನ ತತ್ತ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮಃ. ಏನು ಉಪನಿಷತ್ ಸ್ವಾಮಿ? ಆತ್ಮನನ್ನ ಕಣ್ಣು ಬೆಳಗಲಾರದು, ಕಣ್ಣಲ್ಲಿ ಆತ್ಮ ಬೆಳಗ್ತಾ ಇದ್ದಾನೆ. ನಾನು ರಾಷ್ಟ್ರಪತಿಯನ್ನ ಸರ್ಟಿಫೈ ಮಾಡಿದ್ದಾರೆ, ಅವರೇ ನನ್ನೂ ಸರ್ಟಿಫೈ ಮಾಡ್ತಾರೆ. ಹಾಗೆ ಆತ್ಮನು ನೋಡಿ, ಆತ್ಮ ಅಂದ್ಬಿಟ್ರು ಬ್ರಹ್ಮ ಅಂದಿಲ್ಲ. ನಾನು ಪ್ರತಿಯೊಬ್ಬ ಜೀವಾತ್ಮನೂ ಕೂಡ ನಿತ್ಯಾವಗತ್ಯ ಸ್ವರೂಪನಾಗಿರುವುದರಿಂದ ಅವನಿಗೆ ಕಾರಕಾದಿಗಳ ಸಹಾಯ ಬೇಡ. ಆತ್ಮನಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ ಯಾವುದಿಲ್ಲ. ಯಾಕೆ? ನಿತ್ಯ ಅವಗತ ಸ್ವರೂಪನಾಗಿದ್ದಾನೆ. ಹೀಗೆಂದು ಶ್ರುತಿಯಲ್ಲೂ ಹೇಳ್ತಾ ಇದೆ. ನಾವು ಯುಕ್ತಿಯಿಂದ ತೋರಿಸ್ಕೊಟ್ಟು ಅನುಭವದಲ್ಲೂ ಇದೆ ಅಂತ ಇದನ್ನೇ ಶ್ರುತಿ ಹೇಳ್ತಾ ಇದೆ. ಆತ್ಮನು ನಿರ್ವಿಶೇಷ ಸ್ವರೂಪನಾಗಿದ್ದಾನೆ ಹೇಳ್ತಾ ಇದೆ. 3 ಶ್ರುತಿ. ಒಂದು ಅಸ್ಥೂಲಂ ಅನನೋ ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಬೃಹದಾಂಡಿಕ ಬರ್ತದೆ. ಕಾಯ್ಕೊಂಡಿದ್ದೀನಿ, ಒಳ್ಳೊಳ್ಳೆ ಮಂತ್ರ ಬರ್ತದೆ. ಆತ್ಮನು ಸ್ಥೂಲವಲ್ಲ, ಹಾಗಾದ್ರೆ ಸೂಕ್ಷ್ಮವಲ್ಲ. ಆತ್ಮನು ದಪ್ಪಗಿಲ್ಲ, ಹಾಗಾದ್ರೆ ಸಣ್ಣಗಿದ್ದಾನ ಇಲ್ಲ. ಆತ್ಮ ಉದ್ದಕ್ಕಿಲ್ಲ, ಕುಡುವಿಲ್ಲ. ವಿರುದ್ಧವಾದಂತಹ ಧರ್ಮಗಳು. ಎರಡನೇದು ಅಥಾತ ದೇಶೋ ನೇತಿ ನೇತಿ ಸಯೇಷ ನೇತಿ ನೇತ್ಯಾತ್ಮ. ಉಪನಿಷತ್ತಿನಲ್ಲಿ ಆತ್ಮನನ್ನ ನೇತಿ ನೇತಿ ಜ್ಞಾಪಕ ಇಟ್ಕೊಳ್ಳಿ, ಇದಲ್ಲ ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದ ಸೆಂಟೆನ್ಸ್. ನೇತಿ ನೇತಿ ವಾಕ್ಯ ಆತ್ಮನ ಕುರಿತು ಉಪನಿಷತ್ತುಗಳಲ್ಲಿ ಸರ್ವ ವಿಶೇಷರಹಿತ ಅಂತ ಹೇಳ್ತಾರೆ. ನ ಜಾಯತೆ. ಇಲ್ಲಿ ಒಂದು ಸಣ್ಣ ಆಕ್ಷೇಪಣೆ ಬರುತ್ತೆ. ಶ್ರುತಿ ನೋಡ್ರು, ನ ಜಾಯತೆ ಇದು ಶ್ರುತಿ. ಇದು ಶ್ರುತಿಯೋ ಸ್ಮೃತಿಯೋ? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಅಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೆ ಶರೀರೇ. ಭಗವದ್ಗೀತಾ ವಾಕ್ಯ. ಇಲ್ಲಿ ಸುರೇಶ್ವರಾಚಾರ್ಯರು ನ ಜಾಯತೆ ಇತಿ ಶ್ರುತಿ ಅಂತ ಹೇಳಿದ್ದಾರಲ್ಲ, ತಪ್ಪಾಯ್ತಲ್ವೇ ಅಂದ್ರೆ ಇಲ್ಲ. ಈ ಮಂತ್ರ ಕಾಠಕೋಪನಿಷತ್ತಿನಲ್ಲಿ ನ ಜಾಯತೆ ಮ್ರಿಯತೆ ವಾ ವಿಪಸ್ಥಿತಿ. ಕಾಠಕೋಪನಿಷತ್ತಿನ ರಕ್ಕನ್ನ ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆಂದು ಬರೀತ ಶಂಕರಾಚಾರ್ಯರು. ಎಲ್ಲ ಅದ್ಭುತ, ಪರಮಾದ್ಭುತ. ಅಸ್ಥೂಲಂ ನೇತಿ ನೇತಿ ನ ಜಾಯತೆ ಎಂದು ಶ್ರುತಿ ಹೇಳ್ತಾ ಇದೆ. ಇಂಥ ಆತ್ಮನೇ ನಾನು, ಇವನೇ ಸಂಶೋಧಿತ ಪದಾರ್ಥದ ಸ್ವರೂಪನು ಅಂತ ಹೇಳ್ತಾ ಇದ್ದಾನೆ. ಈಗ ಗುರುಗಳ ವ್ಯಾಖ್ಯಾನವನ್ನು ಓದ್ತೇನೆ. 242ನೇ ಪುಟದಲ್ಲಿ ಕ್ಲೇಶಾಪಹಾರಿಣಿ ಪರಮಾದ್ಭುತ ಪರಮಾನಂದ ಪರಮಾಶ್ಚರ್ಯ ಯಥೋಕ್ತಾರ್ಥ ಪ್ರತಿಪತ್ತಿ ದೃಢಿಮ್ನೆ ಶುತ್ಯುದಾಹರಣೋಪನ್ಯಾಸ ಶ್ರೀಶ್ವರೇಶ್ವರಾಚಾರ್ಯ ಉವಾಚ ನಿತ್ಯಾವಗತಿ ರೂಪತ್ವಾತ್ ಕಾರಕಾದಿರ್ನ ಚಾತ್ಮನಃ ಅಸ್ಥೂಲಂ ನೇತಿ ನೇತೀತಿ ನ ಜಾಯತ ಇತಿ ಶ್ರುತಿಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಇದಕ್ಕೆ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಓದ್ತೇನೆ. ಜ್ಞಾಪಕ ಇಟ್ಕೊಳ್ಳಿ. ಸಚ್ಚಿದಾನಂದೇಂದ್ರ
ಸರಸ್ವತಿ ಮಹಾಸ್ವಾಮಿಗಳವರು ಅವರ 88ನೇ ವಯಸ್ಸಿನಲ್ಲಿ ಈ ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನ ಬರೆದು ನಮ್ಮೆಲ್ಲರನ್ನು ಅನುಗ್ರಹ ಮಾಡಿದ್ದಾರೆ ಅಂತ ಪೂಜ್ಯ ಸದ್ಗುರುಗಳ ಪಾದಾರವಿಂದಗಳಲ್ಲಿ ಅನಂತ ಅನಂತ ಕೋಟಿ 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 ಪ್ರಣಾಮಗಳು. ಮತ್ತೆ ಮೇಲೆ ಮೂಲಮ್ಮನ್ ಬರೆದರು ಶ್ಲೋಕ ಕೆಳಗಡೆಯಲ್ಲಿ ಕ್ಲೇಶಾಪಹಾರಿಣಿ ಆತ್ಮನಃ ಕ್ರಿಯಾಕಾರಕ ಫಲಶೂನ್ಯತ್ವೇ ಶ್ರುತಿ ಪ್ರಮಾಣಂ ಶ್ರುತಿ ಪ್ರಾಮಾಣ್ಯಂ ಎರಡೂ ಸರಿ. ಆತ್ಮನು ಕ್ರಿಯಾಕಾರಕ ಫಲಶೂನ್ಯನಾಗಿದ್ದಾನೆ. ಆತ್ಮನಲ್ಲಿ ಕ್ರಿಯಾ ಇಲ್ಲ, ಆತ್ಮನಲ್ಲಿ ಕಾರಕಗಳು ಇಲ್ಲ. ಆತ್ಮನು ಯಾವುದರ ಫಲಗಳು ಕ್ರಿಯಾ ಕಾರಕ ಫಲ. ಇದಕ್ಕೆ ಸಂಸಾರ ಅಂತ ಹೆಸರು. ಆತ್ಮನಲ್ಲಿ ಸಂಸಾರವಿಲ್ಲ. ಆತ್ಮ ಯಾರು? ನೀನೇ. ಮೈಸೂರಿನಲ್ಲಿಲ್ಲ ಆತ್ಮ, ಬಾಂಬೆನಲ್ಲಿಲ್ಲ, ಅಮೆರಿಕದಲ್ಲಿಲ್ಲ. ನೀನೇ ಆತ್ಮ. ನಿನಗೆ ನೀವಾಗಿ ಕ್ರಿಯಾಕಾರಕ ಫಲಗಳ ಸಂಬಂಧವಿಲ್ಲ. ಆನಂದ ಬ್ರಹ್ಮಾನಂದ. ಇದಕ್ಕೆ ಶ್ರುತಿ ಪ್ರಮಾಣವು ಸರ್ವಕಾರಕ ಕ್ರಿಯಾ ಫಲಾತ್ಮಕ ಸಂಸಾರ ಶೂನ್ಯ ಆತ್ಮ ಇತಿ ಶ್ರುತ್ಯುರಿ ಪ್ರಸಾದಿತೆ ಶ್ರುತ್ಯುದಾಹರಣಂ ಪ್ರತಿಪತ್ತಿದಾಢ್ಯಾರ್ಥಂ ಇತ್ಯಾಹ ಯಥೋಕ್ತೇತಿ. ಎಷ್ಟು ಚೆನ್ನಾಗಿ ಬರೀತಾರ್ರಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮಾತು ಅಮೃತ, ಲೇಖನ ಅಮೃತ. ಅವರೇ ಅಮೃತ ಸ್ವರೂಪರು. ಶೃಣ್ವಂತ ಸರ್ವೇ ಅಮೃತಸ್ಯ ಪುತ್ರ ಅನ್ನುವಂತೆ ಅಮೃತ ಮಹಾತ್ಮ ಸ್ವಾಮಿಯವರು. ನನಗೆ ಒಂದ್ ಕಡೆ ರಮಣ, ಒಂದ್ ಕಡೆ ಸ್ವಾಮಿ, ಇಬ್ಬರು ಮುದುಗಳು. ಆತ್ಮನು ಸರ್ವಕಾರಕ ಸರ್ವಕ್ರಿಯ ಸರ್ವ ಫಲಾತ್ಮಕ ಸಂಸಾರ ಶೂನ್ಯ. ಯಾರು ಹೇಳ್ತಾರೆ ಇದನ್ನ? ಆತ್ಮನು ಸಂಸಾರ ಶೂನ್ಯನಾಗಿದ್ದಾನೆ. ಆತ್ಮನಲ್ಲಿ ಕ್ರಿಯಾ ಕಾರಕ ಫಲ ಎನ್ನುವಂತ ಸಂಸಾರದ ಗಂಧವೂ ಇಲ್ಲ. ಇದು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಪ್ರತಿಯೊಬ್ಬ ಮನುಷ್ಯನು ಲಾತ್ರಿ ಹೊಡಿತಾ ಇದ್ದಾನೆ. ಎಷ್ಟು ತಿಂದ್ರು ಎಷ್ಟು. ದಿನಕ್ಕೊಂದೊಂದು ಅಡಿಗೆ 365 ದಿವಸಕ್ಕೆ 365 ತಿಂದ ತೃಪ್ತಿ ಆಯ್ತಾ? 365 ದಿವಸಕ್ಕೆ 365 ಕಾರ್ನ ಓಡಾಡ್ದ ತೃಪ್ತಿ ಆಯ್ತಾ? 365 ದಿವಸಕ್ಕೆ 365 ಹೋಟ್ಲು ಹೋದ ತಿಂಡಿ ತಿನ್ಕೊಂಬಂದ. ನೋ, ಒಳ್ಳೊಳ್ಳೆ ಬಟ್ಟೆ ಹಾಗೆ ಎಷ್ಟು ಮಾಡಿದ್ರು ಕೂಡ ನಜಾತು ಕಾಮ ಕಾಮಾನ. ಆಮೇಲೆ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣ ವರ್ತಿ. ಏನ್ ಜ್ಞಾನಿಗಳ ಮಾತು. ಬಾ ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ವಾಣಿ. ಆತ್ಮ ಆತ್ಮನು ಸರ್ವಕಾರಕ ಸರ್ವಕ್ರಿಯ ಸರ್ವ ಫಲಾತ್ಮಕ ಸಂಸಾರ ಶೂನ್ಯ ಎನ್ನುವುದನ್ನ ಯುಕ್ತಿಗಳಿಂದ ಪ್ರಸಾದಿತೆ ಸತಿ ತಿಳಿಯಾಗಿ ಹಿಂದೆ ಹೇಳಿದ್ದಾರೆ. ಅದನ್ನೀಗ ಶ್ರುತ್ಯುದಾಹರಣಂ, ನಾವು ಯುಕ್ತಿಯಿಂದ ಹೇಳಿದ್ದು ನಮ್ಮ ಮಾತಲ್ಲ, ಇದನ್ನೇ ಶ್ರುತಿಯಲ್ಲಿ ಹೇಳಿದ್ದಾರೆ ಎಂದು ಪ್ರತಿಪತ್ತಿ ದಾಢ್ಯಾರ್ಥಂ, ಆ ತಿಳುವಳಿಕೆಯನ್ನ ಗಟ್ಟಿ ಮಾಡುವುದಕ್ಕಾಗಿ ಆಹ ಭಗವಾನ್ ಸುರೇಶ್ವರ ಶುರು ಮಾಡ್ತಾರೆ. ದಡಿಮ ಶೌತ ಸಿದ್ಧಾಂತತ್ವೇನ, ಶೌತ ಸಿದ್ಧಾಂತವಾಗಿರುವುದರಿಂದ ಇದು ದಡಿಮ ಗಟ್ಟಿಯಾಗಿದೆ, ಅಲ್ಲಾಡಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಸರ್ವಥಾ ಶ್ರದ್ಧೇಯಂ, ಯಾವುದು ಶೌತ ಪ್ರಾಮಾಣ್ಯ ಸಿದ್ಧವಾಗಿದೆಯೋ ಅದನ್ನ ಎಲ್ಲರೂ ನಂಬಬೇಕು. ಶ್ರುತಿರ್ಮಾತಾ, ತಾಯಿಗೆ ಸಮಾನವಾಗಿರುವಂತಹ ಶ್ರುತಿ ಹೇಳ್ತಾ ಇದೆ, ಯಾವುದೋ ಪುರಾಣ ಹೇಳ್ತಾ ಇಲ್ಲ. ತತ್ವಮಸಿ ಅಂತ ಹೇಳ್ತಾ ಇದೆ. ಅಪ್ಪ ಮಗು, ನೀನು ಸಂಸಾರ ರಹಿತವಾದ ಆತ್ಮನೇ ಆಗಿದ್ದೀಯ ಅಂತ ಹೇಳ್ತಾ ಇದೆ. ಇದನ್ನ ಶ್ರದ್ಧೇಯಂ, ಶ್ರದ್ಧೆಯಿಂದ ನಾವು ಅರ್ಥ ಮಾಡ್ಕೋಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚರೇಣಾಧಿಗಚ್ಚತಿ. ಗೀತಾಚಾರ್ಯನ ವಾಣಿ.
ಆದ್ದರಿಂದ ಸುರೇಶ್ವರಾಚಾರ್ಯರವರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಏನ್ ಹೇಳಿದ್ದಾರೆಯೋ ಇದು ಶೌತ ಪ್ರಾಮಾಣ್ಯ ಸಿದ್ಧವಾಗಿರುವುದರಿಂದ ಶ್ರದ್ಧೇಯಂ, ಶ್ರದ್ಧೆಯ ಆದರಣೀಯಂ, ಶ್ರದ್ಧೆಯ ಸ್ವೀಕಾರ್ಯಂ ಶ್ರದ್ಧೇಯಂ. ಇಲ್ಲಿ ಶ್ರದ್ಧಾ ಇಯಂ ಎಂದು ಬಿಡಿಸಿಕೊಳ್ಳಬಾರದು, ಒಂದು ಪದ. ಇತಿ ಅಧ್ಯವಸಾಯ ಅಂತ ನಿಶ್ಚಯ. ಶುರು ಮಾಡ್ತಾರೆ. ವಿಜ್ಞಾನಮಾನಂದಂ ಬ್ರಹ್ಮ. ಭಗವಾನ್ ಸುರೇಶ್ವರಾಚಾರ್ಯರವರು ಕೇವಲ 3 ಶ್ರುತಿಗಳು ಮಾತ್ರ ಕೋಟ್ ಮಾಡಿದ್ರು. ಅಸ್ಥೂಲ ಮನನು, ನೇತಿ ನೇತಿ ನಜಾಯತೆ. ಪೂಜ್ಯ ಸದ್ಗುರುಗಳು ಆ 3ರ ಜೊತೆಗೆ ಇನ್ನೂ 2 ಶ್ರುತಿ ಜೋಡಿಸ್ತಾ ಇದ್ದಾರೆ. ಒಂದು ವಿಜ್ಞಾನಮಾನಂದಂ ಬ್ರಹ್ಮ, ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ, ಬ್ರಹ್ಮ ಹೇಗಿದೆ. ಇತಿ ಅವಗತ್ಯ ರೂಪತ್ವೇ ಶ್ರುತಿ. ಆತ್ಮನು ಅವಗತ್ಯ ಸ್ವರೂಪನಾಗಿದ್ದಾನೆ, ಅರಿವಿನ ಸ್ವರೂಪನಾಗಿದ್ದಾನೆ, ಅರಿವಿನ ಗಟ್ಟಿ ಎನ್ನುವುದಕ್ಕೆ ಈ ಶ್ರುತಿ. ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಯೇನ ಕಂಪಶ್ಯೇತ್ ಇತಿ ಕಾರಕಾದಿ ರಹಿತತ್ವೇ ಶ್ರುತಿ. 2ನೇ ಶ್ರುತಿ. ಬಾ ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್. ಯಾವಾಗ ಈ ಜಿಜ್ಞಾಸುವಿಗೆ ವಿಚಾರದಿಂದ ವಸ್ತು ತಂತ್ರಜ್ಞಾನದ ರಾಜ ಮಾರ್ಗದಿಂದ ಎಲ್ಲವೂ ಆಪ್ತನ ಹೋಯ್ತು. ಕನಸಿನಲ್ಲಿ ತೋರುತ್ತಿರುವ ಎಲ್ಲವೂ ನಾನೇ. ಹೌದಾ? ಕನಸಿನ ರಾಜ ನಾನೇ, ಕನಸಿನ ಸಿಂಹಾಸನ ನಾನೇ, ಕನಸಿನ ಆನೆ ನಾನೇ, ಕನಸಿನ ಒಬ್ಬ ಕಳ್ಳ ನಾನೇ, ಕನಸಿನ ಪೊಲೀಸರವನು ನಾನೇ, ಕನಸಿನಲ್ಲಿ ಕಂಡಂತ ನಾಗರ ಹಾವು ನಾನೇ. ಅದೇ ರೀತಿ ಅದು ಕನಸು ಅನುಭವ ಆಯ್ತು. ಇಲ್ಲಿ ವಿಚಾರದಿಂದ ಆತ್ಮನ್ಯೇವಾಭೂತ್, ಎಲ್ಲವೂ ತನ್ನನ್ನು ತೋರ್ತಾ ಇದೆ. ಯತ್ರತ್ವಸ್ಯ, ಯತ್ರ ಯಾವಾಗ, ತು ಆದರೆ, ಅಸ್ಯ ಈ ಜಿಜ್ಞಾಸು ಸಾಧಕನಿಗೆ ಸರ್ವಮಾತ್ಮೈವ ಎಲ್ಲವೂ ತಾನೇ ಅಂತ ಅರ್ಥವಾಗೋಯ್ತು. ಅಲ್ಲಿ ಯಾವನು ಯಾತರಿಂದ ಏನನ್ನ ನೋಡಿಯಾನು ಅನ್ನುವಂತ ಶ್ರುತಿಯಲ್ಲಿ ಕಾರಕಾಜರಹಿತತ್ವೇ, ಆತ್ಮನಲ್ಲಿ ಕ್ರಿಯಾ ಕಾರಕ ಫಲ ಎನ್ನುವಂತ ಭೇದವಿಲ್ಲ ಅಂತ ಹೇಳ್ತಾರೆ. 2 ಆಯ್ತು. ಅಸ್ಥೂಲಂ ಅನನೋ ಇತಿ ವಿರುದ್ಧ ಧರ್ಮ ಶ್ರುತಿ. 3ನೇದು ಬೃಹದಾನ್ವಿಕ. ಇದು ಆತ್ಮನನ್ನ ಸ್ಥೂಲವಲ್ಲ, ಸೂಕ್ಷ್ಮವಲ್ಲ, ಬುದ್ಧಿಕ್ಕಿಲ್ಲ, ಸಣ್ಗಿಲ್ಲ, ಬುದ್ಧಿವಂತನಲ್ಲ, ದಡ್ಡನಲ್ಲ, ಗುಣವಂತನಲ್ಲ, ದೋಷವುಳ್ಳವನು ಅಲ್ಲ ಅಂತ ವಿರುದ್ಧವಾದಂತಹ ಧರ್ಮಗಳನ್ನು ಹೇಳಿ ಎಲ್ಲವನ್ನೂ ತಡೆ ಹಾಕ್ತಾ ಇದೆ. ನೇತಿ ನೇತಿ ಇತಿ ಚ ಸರ್ವ ವಿಶೇಷ ರಾಹಿತ್ಯೆ ಅಥಾತಾದೇಶೋ ನೇತಿ ನೇತಿ. ಆತ್ಮನ ನಿಜ ಸ್ವರೂಪವನ್ನು ತಿಳಿಸ್ಬೇಕಾ ಸ್ವಾಮಿ? ನಮಗೆ ಬ್ರಹ್ಮದ ನಿಜ ಸ್ವರೂಪ ಹೇಳಿ ಸ್ವಾಮಿ, ನಮಗೆ ಪುರಾಣ ಬೇಡ ಅಂದ್ರೆ ನೇತಿ ನೇತಿ ಅಂತ ತಿಳ್ಕ. ಆತ್ಮನಲ್ಲಿ ಯಾವ ಯಾವ ವಿಶೇಷಗಳು ಇಲ್ಲ ಅಂತ ನೇತಿ ನೇತಿ ಎನ್ನುವಂತಹದ್ದು 2 ಸಲ ಇದೆ. ನ ಇತಿ ನ ಇತಿ. ಅನ್ವಯ ಹೇಗೆ? ಇತಿ ನ ಇತಿ ನ. ಆತ್ಮನ ಗಂಟ ನ. ಹಾಗಾದ್ರೆ ಆತ್ಮನ ಹೆಣ್ಣ ನ. ಆತ್ಮನ ಸ್ವರೂಪಿಯ ನ. ಹಾಗಾದ್ರೆ ಕುರೂಪಿಯ ನ. ಆತ್ಮನು ತಂದೆಯ ನ. ಹಾಗಾದ್ರೆ ಮಗನ ನ. ಯಾವುದೂ ಅಲ್ಲ. ಯಾಕೆ? ಎಲ್ಲ ನಾಮರೂಪ ವಿಶೇಷಗಳು ಕೂಡ ಅನಾತ್ಮ ವಸ್ತುಗಳಿಗೆ ಸಂಬಂಧಪಟ್ಟಿವೆ. ಆತ್ಮನನ್ನ ನೇತಿ. ಹಾಗಾದರೆ ಆತ್ಮ ಶೂನ್ಯವ ನ. ಆತ್ಮನನ್ನ ನೀವು ಯಾವ ಶಬ್ದಗಳಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ. ಬಾಬಾ ಇದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಗೌಡ ಪಾದಾಚಾರ್ಯರು ಕಂಡು ಹಿಡಿದಿರುವಂತಹ ಒಂದು ಪ್ರಕ್ರಿಯೆ, ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಯಾರಿಗೂ ಗೊತ್ತಿಲ್ಲ. ನಂಗೆ ಆಶ್ಚರ್ಯವಾಗಿದೆ. ಈ ಪ್ರಪಂಚದಲ್ಲಿ ಪ್ರವಚನ ಮಾಡುವಂತಹ ಸಾವಿರಾರು ಜನ ಇದ್ದಾರೆ. ಒಂದು ವಸ್ತು ತಂತ್ರಜ್ಞಾನ ಗೊತ್ತಾ? ಇಲ್ಲ.
ಅಧ್ಯಾರೋಪಾಪವಾದ ಪ್ರಕ್ರಿಯೆಯಾಗ ಶಬ್ದವೇ ಕೇಳಿಲ್ಲ ಅಂತಾರೆ. ಆ ಎರಡು ಶಬ್ದಗಳ ಅರ್ಥ ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಅಮೂಲ್ಯವಾಗಿರುವಂತಹ ತತ್ವ. ನೇತಿ ಎಂದು ಸರ್ವ ವಿಶೇಷ ರಾಹಿತ್ಯ, ಯಾವ ವಿಶೇಷಗಳು ಆತ್ಮನಲ್ಲಿ ಇಲ್ಲ ಎನ್ನುವ ತತ್ವದ. ನ ಜಾಯತೆ ಮ್ರಿಯತೆ ವಾ ವಿಪಸ್ಥಿತ. ನೋಡಿ, ಪೂಜ್ಯ ಸದ್ಗುರುಗಳು ಕಾಕಕೋಪನಿಷತ್ತಿನ ಮಂತ್ರ ಹಾಕಿದ್ದಾರೆ. 1, 2, 18. 1ನೇ ಅಧ್ಯಾಯ 2ನೇ ವಲ್ಲಿ 18ನೇ ಮಂತ್ರ ಚೆಕ್ ಮಾಡಿ ನೋಡಿ. ಇತ್ತೀಚ ಸರ್ವಭಾವ ವಿಕಾರ ರಹಿತ ಕೂಟಸ್ಥ ಸ್ವಭಾವತ್ವೇ ಪ್ರಮಾಣಂ. 88ನೇ ವಯಸ್ಸಿನ ಯುವಕರು, ಮುದುಕರಲ್ಲ, ಈ ಒಂದು ಕ್ಲೇಶಾಪಹರಣಿ ಬರೆದಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು? ಇದನ್ನು ನೋಡಿ ಪೂಜ್ಯ ಸದ್ಗುರುಗಳಿಗೆ ಭಾರತ ರತ್ನ ವೇದಾಂತ ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸ್ ಕೊಡ್ಬೇಕು. ಅವರಿಗೇನು ಸ್ವಾಮಿಗಳಿಗೆ ಬೇಕಾಗಿಲ್ಲ, ಕೊಡೋರಲ್ಲಿ ನಾವು ಕೊಡ್ತಾ ಹೋಗೋಣ. ನಜಾಯತೆ ಮಯತೆ ವಾ ಎನ್ನುವಂತಹ ಮಂತ್ರ ಸರ್ವಭಾವ ವಿಕಾರ ರಹಿತ. ಆತ್ಮನಲ್ಲಿ ಯಾವ ಭಾವ ವಿಕಾರಗಳಿಲ್ಲ. ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ಪ್ರಣಶ್ಯತಿ ಎನ್ನುವ ಯಾವ ವಿಕಾರಗಳು ಇಲ್ಲ ಅಂತ ಹೇಳಿಬಿಟ್ಟ. ಕೂಟಸ್ಥ ಸ್ವಭಾವತ್ವೇ, ಆತ್ಮನು ಕೂಟಸ್ಥ ಸ್ವರೂಪನಾಗಿದ್ದಾನೆ ಎನ್ನುವುದು. ಇತ್ಯೇವಂ ಶ್ರುತಿ ಯ ಜಾಗೃತಿ. ಶ್ರುತಿಯು ಎಚ್ಚರವಾಗಿದೆ, ಜಾಗೃತಿ ಅಲ್ಲ. ಜಾಗೃತಿ ಬೇರೆ, ಜಾಗೃತಿ ಬೇರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ. ಏನು ವಾಕ್ಯ, ಸ್ವಾಮಿಗಳ ವಾಕ್ಯ. ಜಾಗೃತಿಯಿಂದ ಎಚ್ಚರವಾಗಿದೆ. ಹೇಗೆ ಅಂದ್ರೆ, ನಾಯಿ ಮಲಿಕೊಂಡಿದೆ, ನಾವು ಅನ್ಕೊಂಬೆ 14 ಜನ ಕಳ್ಳರು ಬಂದ್ರು, ನಾಯಿ ಇದೆ ಒಂದ ಪರವಾಗಿಲ್ಲ ಬಾರ, ನಾಯಿ ಮಲಿಕೊಂಡಿದ್ದೇನೆ, ಮೆಲ್ಲಿ ನುಗ್ಗಿದ್ರು, ಬಗಳು ಬಿಡ್ತಾ ಇದೆ. ಶ್ವಾ ಜಾಗೃತಿ, ನಾಯಿ ಮಲಿಕೊಂಡಿದ್ದು ಎಚ್ಚರವಾಗಿದೆ. ಅದೇ ರೀತಿಯಲ್ಲಿ ಶ್ರುತಿ ಮಾತಾ ಜಾಗೃತಿ ಎಚ್ಚರವಾಗಿದೆ, ಕೂಗ್ತಾ ಇದೆ, ಜಾಗೃತವಾಗಿದೆ. ಆದ್ದರಿಂದ ಆತ್ಮನನ್ನ ಸರ್ವ ಕಾರಕ ರಹಿತ ಎಂದು ತಿಳ್ಕೊಂಡ ಅಂತವರು ಬ್ರಹ್ಮಜ್ಞಾನಿಗಳಾಗಿ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಂಬುದಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದು ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ
ಬೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ಸೂರ್ಯ ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಬೆಟ್ಟವೋ ನದಿ ಮುನ್ನೀರಲ್ಲ, ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ಬೆಟ್ಟವೋ ನದಿ ಮುನ್ನೀರಲ್ಲ, ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಜನ ರೂಪೆಲ್ಲ ನಾ ಧರಿಸಿದ ಮಾಯೆಯು ಮತ್ತಿಲ್ಲ. ನರನಾರಿ ಜನ ರೂಪೆಲ್ಲ ನಾ ಧರಿಸಿದ ಮಾಯೆಯು ಮತ್ತಿಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ
ನಾನೇ ನಾನಾಗಿಹೆನಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ನಿತ್ಯವೂ ಮಾರ್ಪಡದಚ್ಚ ರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಿತ್ಯವೂ ಮಾರ್ಪಡದಚ್ಚ ರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಇದೋ ನಾನೇ ನಾನಾ